हल्का सा बैग भी भारी लगे हाय। इसके लिए एक नहीं 2 उपाय, डेटॉल आइसी कूल और लाइम कूल, जो ठंडक की फीलिंग दिलाए, पसीने की बदबू वाले जर्म्स को हटाए और कर दे फुल्ली रिफ्रेश। गर्मी जाओगे भूल विद डेटॉल आइसी कूल एंड लाइम कूल। ನಮಸ್ಕಾರ, ರಾಜ್ ನ್ಯೂಸ್ ಲೈವ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮುಂಡಗೋಡು ವಲಯದ ಆನಂದ್ ನಗರ ಒಕ್ಕೂಟದಲ್ಲಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಸೃಜನಶೀಲ ಕಾರ್ಯಕ್ರಮ ಅನ್ವಯ ಒಣ ಕಸ ಹಸಿ ಕಸ ಕಾರ್ಯಕ್ರಮ ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಎಸ್.ಬಿ. ಹೂಗಾರ್ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಸಿಪಿಐ ರಂಗನಾಥ್ ನೀಲಮ್ನವರ್ ಆಗಮಿಸಿದ್ದರು. ಕಮಿಟಿಯ ಸದಸ್ಯರಾದ ಮಂಜುನಾಥ್ ಹಡಪದ್, ಆನಂದ್ ನಗರ ಒಕ್ಕೂಟದ ಅಧ್ಯಕ್ಷರಾದ ರುಕ್ಮಿಣಿ ಸಿಂಧೆ, ವಿಎಲ್ಇ ಸುಧಾ ಇದ್ದರು. ಆರಂಭದಲ್ಲಿ ಸೇವಾ ಪ್ರತಿನಿಧಿ ಲಕ್ಷ್ಮೀ ಪರಾಪುರ್ ಸ್ವಾಗತಿಸಿದರು. ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಚೈತ್ರ ಬ್ಯಾಕೋಡ್ ಕಾರ್ಯಕ್ರಮ ನಿರೂಪಿಸಿದರು. ಯಲ್ಲಾಪುರ ಮುಂಡಗೋಡು ತಾಲೂಕಿನ ಯೋಜನಾಧಿಕಾರಿ ಹನುಮಂತ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮುಂಡಗೋಡು ವಲಯದ ಮೇಲ್ವಿಚಾರಕರಾದ ಪ್ರವೀಣ್ ವಂದಿಸಿದರು. ಕುಡಿಯುವ ನೀರಿಗೆ ಚರಂಡಿ ತ್ಯಾಜ್ಯ ಮಿಶ್ರಣವಾದ ಕಾರಣ 8 ಜನ ವಾಂತಿ ಭೇದಿಯಿಂದ ತತ್ತರಿಸಿದ್ದಾರೆ. ಅಸ್ವಸ್ಥರಾದ ಎಲ್ಲರಿಗೂ ಮುಂಡಗೋಡಿನ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಆರೈಕೆ ಮಾಡುತ್ತಿದ್ದಾರೆ. ಮುಂಡಗೋಡು ತಾಲೂಕಿನ ಕೊಪ್ಪ ಗ್ರಾಮಕ್ಕೆ ಇಂದೂರ್ ಗ್ರಾಮ ಪಂಚಾಯತ್ನಿಂದ ನಲ್ಲಿ ಮೂಲಕ ನೀರು ಸರಬರಾಜು ಆಗುತ್ತದೆ. ನೀರು ಪೂರೈಕೆಯ ಪೈಪುಗಳು ತ್ಯಾಜ್ಯ ಹರಿಯುವ ಚರಂಡಿಯ ಮೂಲಕವೇ ಹಾದು ಹೋಗಿದ್ದು, ಚರಂಡಿಯ ಕೊಳಚೆ ಕುಡಿಯುವ ನೀರಿನೊಂದಿಗೆ ಮಿಶ್ರಣವಾದ ಅನುಮಾನ ವ್ಯಕ್ತವಾಗಿದೆ. ಈ ನೀರು ಸೇವಿಸಿದ ಪರಿಣಾಮ ಕೊಪ್ಪ ಬಳಿಯ 8 ಜನರು ಅಸ್ವಸ್ಥರಾಗಿದ್ದಾರೆ. ದಿನಾಂಕ 25ರಂದು ಹೊಟ್ಟೆ ನೋವಿನಿಂದ ಬಳಲಿದ ಅವರೆಲ್ಲರೂ ಮರುದಿನ ವಾಂತಿ ಭೇದಿಯಿಂದ ತತ್ತರಿಸಿದರು. ಹೀಗಾಗಿ ಕೂಡಲೇ ಅವರೆಲ್ಲರೂ ಆಸ್ಪತ್ರೆಗೆ ದಾಖಲಾಗಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ. ಇನ್ನು ಅರಶಿಣಗೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದವರು ಊರಿಗೆ ಭೇಟಿ ನೀಡಿ ಉಳಿದವರ ಆರೋಗ್ಯ ವಿಚಾರಿಸಿದ್ದಾರೆ. ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಭೇಟಿ ನೀಡಿ ಕಾದಾರಿಸಿದ ನೀರನ್ನು ಮಾತ್ರ ಕುಡಿಯುವಂತೆ ಅರಿವು ಮೂಡಿಸಿದ್ದಾರೆ. ಸ್ವಚ್ಛತೆ ಕಾಪಾಡಿಕೊಳ್ಳುವ ಬಗ್ಗೆ ಆರೋಗ್ಯಾಧಿಕಾರಿ ಸಲಹೆ ನೀಡಿದ್ದಾರೆ. ನಳದಿಂದ ಬರುವ ನೀರಿನ ಮಾದರಿಯನ್ನು ವೈದ್ಯರು ಸಂಗ್ರಹಿಸಿದ್ದು ಪರೀಕ್ಷೆಗೆ ರವಾನಿಸಿದ್ದಾರೆ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.